ಯಾಕೆ ಮಂತ್ರನ ನಾವು ಕರೆಕ್ಟಾಗಿ ಹೇಳ್ಬೇಕು ಅಥವಾ ಯಾಕೆ ತಪ್ಪಾಗುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಯಾಕೆ ತಪ್ಪಾಗೋದು? ಆ ಸ್ಯಾನ್ಸ್ಕ್ರಿಟ್ ಭಾಷೆ ಅನ್ನೋದು ಒಂದು ಅದ್ಭುತವಾದ ಭಾಷೆ. ಆ ಭಾಷೆಯಲ್ಲಿ ಜನರೇಟ್ ಆಗುವಷ್ಟು ನಮ್ಮ ಬಾಡಿಲಿ ಪಾಸಿಟಿವ್ ಎನರ್ಜಿ ಬೇರೆ ಯಾವ ಭಾಷೆನೂ ಅದಕ್ಕೆ ಮೀರಿಸೋಷ್ಟು ಇಲ್ಲ. ಅದೇನಂದ್ರೆ ಒಂದ್ಸರಿ ಮೇಲ್ಕೋಟೆಲಿ ಹಿರಿಯ ಅರ್ಚಕರಿಗೆ ಹುಷಾರಿರಲ್ಲ. ಸೊ ಅಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಭಗವಂತ ನಮ್ಮ ಭಾವನೆಗೆ ಮಡಿತಾನೆ ಹೊರತು ನಾವು ಮಾಡೋ ಆಡಂಬರಕ್ಕೆ, ನಾವು ಹೊರಗಡೆ ತೋರಿಸ್ಕೊಳ್ಳೋ ಶೋ ಆಫ್ಗಲ್ಲ. ಪ್ರಶ್ನೆ, ಮಂತ್ರನ ನಾವು ಕರೆಕ್ಟಾಗೆ ಹೇಳಬೇಕಾ, ತಪ್ಪಾದರೆ ಅದು ದೋಷ ಆಗುತ್ತಾ ಅಂತ ಪ್ರಶ್ನೆ ಅಲ್ವಾ? ಸೊ ಯೂಶಲಿ ಮಂತ್ರನ ಕರೆಕ್ಟಾಗಿ ಹೇಳಬೇಕಾ? ಹೌದು. ಬಟ್ ಅದು ಕಂಪಲ್ಸರಿನಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಮಂತ್ರನ ನಾವು ಕರೆಕ್ಟಾಗಿ ಹೇಳಬೇಕು ಅಥವಾ ಯಾಕೆ ತಪ್ಪಾಗುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಯಾಕೆ ತಪ್ಪಾಗೋದು? ಯೂಶಲಿ ನಮ್ಮ ಆಡ್ಭಾಷೆಯಲ್ಲಿ ಕನ್ನಡದಲ್ಲೋ ಅಥವಾ ಹಿಂದಿಲೋ ಇದ್ದರೆ ನಾವು ಕರೆಕ್ಟಾಗಿ ಹೇಳ್ಬಿಡ್ತೀವಿ. ಬಟ್ ಮಂತ್ರ ಬಂದು ಯಾವ ಭಾಷೆಯಲ್ಲಿರುತ್ತೆ? ಸ್ಯಾನ್ಸ್ಕ್ರಿಟಲ್ಲಿರುತ್ತೆ. ಸೊ ಆ ಸ್ಯಾನ್ಸ್ಕ್ರಿಟಲ್ಲಿ ನಮಗೆ ನಾಲ್ಗೆನೇ ತಿರ್ಗಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಆ ಸ್ಯಾನ್ಸ್ಕ್ರಿಟ್ ಭಾಷೆ ಅನ್ನೋದು ಒಂದು ಅದ್ಭುತವಾದ ಭಾಷೆ. ಆ ಭಾಷೆಯಲ್ಲಿ ಜನರೇಟ್ ಆಗುವಷ್ಟು ನಮ್ಮ ಬಾಡಿಲಿ ಪಾಸಿಟಿವ್ ಎನರ್ಜಿ ಬೇರೆ ಯಾವ ಭಾಷೆನೂ ಅದಕ್ಕೆ ಮೀರಿಸೋಷ್ಟು ಇಲ್ಲ. ಅದಕ್ಕೋಸ್ಕರ ಸ್ಯಾನ್ಸ್ಕ್ರಿಟಲ್ಲೇ ಕೂಡ ಅವರೆಲ್ಲನೂ ರಚಿಸಿರೋದು. ಮತ್ತು ಆಗಿನ ಕಾಲದಲ್ಲಿ ಅದೇ ಆಡುಭಾಷೆ ಆಗಿತ್ತು. ಬಟ್ ಸ್ಯಾನ್ಸ್ಕ್ರಿಟ್ ಅನ್ನೋದನ್ನ ನಾವು ಒಂದು ಚಿನ್ನದ ಥರ ಅದನ್ನು ಹೇಗೆ ಬೆಂಡ್ ಮಾಡಿ, ಟ್ವಿಸ್ಟ್ ಮಾಡಿ, ಸ್ಟ್ರೈಟ್ ಮಾಡಿ ಎಲ್ಲ ಮಾಡಿದ್ರೆ ಮತ್ತೇನು ಒಡವೆ ಆಗುತ್ತೆ. ಒಂದು ಸರ ಆದರೆ ಇನ್ನೂ ಚಿನ್ನದ ಗಟ್ಟಿಗಿಂತ ಚಿನ್ನದ ಸರಕ್ಕೆ ಬೆಲೆ ಜಾಸ್ತಿ. ಆ ರೀತಿ ಸ್ಯಾನ್ಸ್ಕ್ರಿಟ್ ವರ್ಡ್ನ ಯೂಸ್ ಮಾಡಿ ಅವರೊಂದು ರಿದಮಲ್ಲಿ ಜೋಡಿಸಿರ್ತಾರೆ ಮಂತ್ರನ. ಸೊ ಆ ರಿದಮಲ್ಲಿ ಯಾವಾಗ ಹೇಳ್ತೀವಿ ಅದಕ್ಕೆ ಇನ್ನೂ ಎನರ್ಜಿ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಮತ್ತು ಆ ಫ್ರೀಕ್ವೆನ್ಸಿಗೆ ಆ ದೇವ್ರನ್ನ ನಾವು ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮಂತ್ರದ ಉದ್ದೇಶ. ಸೊ ಇದು ಕರೆಕ್ಟ್ ವೇ ಮಂತ್ರ ಚಾಂಟಿಂಗ್ ಮಾಡೋದು. ಬಟ್ ಯಾಕೆ ಇದು ಕಂಪಲ್ಸರಿ ಅಲ್ಲ ಅಂದರೆ, ಮಂತ್ರ ಕರೆಕ್ಟಾಗಿ ಹೇಳೋದಕ್ಕಿಂತ ನಿಮ್ಮ ಭಾವನೆ ಅಥವಾ ಇಂಟೆನ್ಷನ್ ಅದಕ್ಕಿಂತ ಮೀರಿದ್ದು. ಇಂಟೆನ್ಷನ್ ಇಲ್ಲಿ ವರ್ಕ್ ಆಗುತ್ತೆ, ಆಯಿತಾ? ಇದನ್ನು ಮರಿಲೇಬಾರ್ದು. ನಿಮಗೆ ಗೊತ್ತಿಲ್ಲಪ್ಪ, ನನಗೆ ಮಂತ್ರ ಹೇಳಕ್ಕೆ ಬರಲ್ಲ, ತಪ್ಪಾಗುತ್ತೆ, ಉಚ್ಚಾರಣೆ ಬರಲ್ಲ. ಬಟ್ ನಿಮ್ಮ ಒಳಗಡೆ ಇರೋಂಥ ಭಾವನೆ ಏನಾದ್ರು ಸರಿ ಇದ್ದರೆ ಆ ಭಗವಂತ ಕೂಡ ಮೆಚ್ತಾನೆ. ಇದಕ್ಕೆ ಕರ್ಜಗಿ ಸರ್ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಅದೇನಂದರೆ ಒಂದ್ಸರಿ ಮೇಲ್ಕೋಟೆಲಿ ಹಿರಿಯ ಅರ್ಚಕರಿಗೆ ಹುಷಾರಿರಲ್ಲ. ಸೊ ಅದಕ್ಕೆ ಚಲುವನಾರಾಯಣ ಸ್ವಾಮಿಗೆ ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿಸಿ ನೈವೇದ್ಯ ಮಾಡಬೇಕಾಗಿರುತ್ತಲ್ವಾ? ಸೊ ಆ ಕಾರಣಕ್ಕೋಸ್ಕರ ಅವತ್ತು ಕಿರಿಯ ಅರ್ಚಕರೇ ನೋಡ್ಕೊತಿರ್ತಾರೆ. ಬಟ್ ಅವರ ಗ್ರಹಚಾರಕ್ಕೇನೋ ಅವತ್ತು ಪ್ರಧಾನ ಅರ್ಚಕರು ಅದನ್ನು ನೋಡೋಕ್ಕೆ ಬಂದ್ಬಿಟ್ಟಿರ್ತಾರೆ, ಕರೆಕ್ಟಾಗಿ ನಡೀತಿದೆಯಾ ಮ್ಯಾನೇಜ್ಮೆಂಟ್ ಅಂತ. ಸೊ ಆ ಪ್ರಧಾನ ಅರ್ಚಕರು ನೋಡಿದಾಗ ಒಳಗಡೆ ಈ ಕಿರಿಯ ಅರ್ಚಕರು ಹತ್ಕೊಂಡು ಸ್ನಾನ ಮಾಡಿಸ್ತಿರ್ತಾರೆ ಚಲುವನಾರಾಯಣ ಸ್ವಾಮಿಗೆ. ಇವ್ರು ಆಶ್ಚರ್ಯದಿಂದ ಆ ಕಂಬದ ಮರೆಯಲ್ಲಿ ನಿಂತು ನೋಡ್ತಾ ಇರ್ತಾರೆ, ಯಾಕೆ ಇವ್ರು ಈ ಥರ ಮಾಡ್ತಿರ್ತಾರೆ ಅಂತ. ಬಟ್ ಅವನು ಮಂತ್ರನೆಲ್ಲ ತಪ್ಪು ಹೇಳ್ತಿರ್ತಾರೆ. ಒಚ್ಚಳೋ ಹುಚ್ಚಿ ಅಂದ್ಕೊಂಡು ಅವನಿಗೆ ಸ್ನಾನ ಮಾಡಿಸ್ತಾನೆ ಇರ್ತಾರೆ. ಎಲ್ಲ ಸ್ನಾನ ಆಗುತ್ತೆ, ಅಲಂಕಾರ ಆಗುತ್ತೆ, ನೈವೇದ್ಯ ಮಾಡ್ತಾರೆ. ಎಲ್ಲ ಮಾಡಾದ್ಮೇಲೆ ಆ ಕಿರಿಯ ಅರ್ಚಕರು ಹೊರಗಡೆ ಬಂದಿದ ತಕ್ಷಣ ಪ್ರಧಾನ ಅರ್ಚಕರನ್ನ ನೋಡಿ ಗಾಬರಿ ಆಗ್ತಾರೆ. ಓ ಸ್ವಾಮಿ, ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ ಅಂತ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಒರೆಸ್ಕೊಂಡು ಹೊರಗಡೆ ಬರ್ತಾರೆ. ಆಗ ಅವ್ರು ಕೇಳ್ತಾರೆ, ಅಲ್ಲಪ್ಪ ನೀನು ಸ್ನಾನ ಮಾಡಿಸಿದ್ದೆಲ್ಲ ಕರೆಕ್ಟಾಗೆ ಮಾಡಿದೆ, ಆದರೆ ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲ ಸ್ವಾಮಿ, ಆಲ್ರೆಡಿ ಇದು ಧನುರ್ಮಾಸ. ಆಲ್ರೆಡಿ ಕೊರಿಯೋ ಚಳಿಲಿ ಭಗವಂತ ಬರಿ ಮೈಯಲ್ಲಿ ಬೇರೆ, ಅದು ಹೆಂಗೆ, ಅದು ಅನಂತ ಶಯನ ಅವನು, ಅಂದರೆ ಹಾಲಿನ ಸಮುದ್ರ. ಆ ಕೊರಿಯೋ ಚಳಿಲಿ ಅದು ಹಾವಿನ ಮೇಲೆ ಮಲಗಿದ್ದಾರೆ. ಹಾವಿಂದು ಆಲ್ರೆಡಿ ತಣ್ಣನೆ ಮೈ, ಗೊತ್ತಲ್ವಾ? ಹಾವು ತುಂಬ ಕೋಲ್ಡು. ಆ ಕೋಲ್ಡ್ ಮೇಲೆ ಮಲಗಿದಾಗ ನಾನು ಬೇರೆ ಇನ್ನೂ ತಣ್ಣೀರು ಸುರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಆ ಲಕ್ಷ್ಮಿ ಅವನಿಗೆ ಒಚ್ಚಿಲ್ವೋ ಹುಚ್ಚಿ ಅಂತ ನಾನು ಬೈಕೊಂಡು ಅವಳಿಗೆ ಸ್ನಾನ ಮಾಡಿಸ್ತಿದ್ದೀನಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವ್ರು ಹೇಳ್ತಾ ಇರೋದು ಅರ್ಥ, ವತ್ಸಲೋ ವತ್ಸಿ ರತ್ನಗರ್ಭೋಧನೇಶ್ವರ, ಅದು ವಿಷ್ಣು ಸಹಸ್ರನಾಮದಲ್ಲಿ ಬರೋ ಲೈನು. ಬಟ್ ಅವ್ರಿಗೆ ಆ ಮಂತ್ರ ಕರೆಕ್ಟಾಗಿ ಗೊತ್ತಿಲ್ಲ, ತಪ್ಪು ಹೇಳ್ತಿದ್ದಾರೆ. ಬಟ್ ಅವ್ರ ಅರ್ಥ ಏನು ಮಾಡ್ಕೊಂಡಿದ್ದಾರೆ, ಆ ಭಕ್ತಿಯ ಭಾವನೆಯಲ್ಲಿ ಆ ಚಲುವನಾರಾಯಣ ಸ್ವಾಮಿಗೆ ಅವಳು ಒಚ್ಚಿಲ್ವೋ ಅಂತ ನನಗೆ ಅಳು ಬರ್ತಿದೆ ಅಂತ ಅವರು ಹೇಳ್ತಾರೆ. ಅದನ್ನ ನೋಡಿ ಪ್ರಧಾನ ಅರ್ಚಕರು ಹೇಳ್ತಾರೆ, ಇಷ್ಟು ವರ್ಷ ಹಿರಿಯ ಅರ್ಚಕರು ಸ್ನಾನ ಮಾಡಿಸ್ತಿದ್ರು, ಪೂಜೆ ಮಾಡ್ತಿದ್ರು. ಅವನಿಗೆ ಭಗವಂತ ಒಲ್ದಿದಾನೋ ಇಲ್ವೋ, ನಿನ್ಗೆ ಹಾಲದಲ್ಲೇ ಒಳ್ದಿದ್ದಾನಪ್ಪ, ನೀನು ಹೋಗು ಅಂತ ಕಳಿಸ್ತಾರಂತೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಭಗವಂತ ನಮ್ಮ ಭಾವನೆಗೆ ಮಡಿತಾನೆ ಹೊರತು ನಾವು ಮಾಡೋ ಆಡಂಬರಕ್ಕೆ, ನಾವು ಹೊರಗಡೆ ತೋರಿಸ್ಕೊಳ್ಳೋ ಶೋ ಆಫ್ಗಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾವನೆ, ಇಂಟೆನ್ಷನ್ ತುಂಬಾ ಇಂಪಾರ್ಟೆಂಟ್.
ನೀವು ಮಂತ್ರ ಹೀಗೆ ಹೇಳಬೇಕು ಅಥವಾ ಇಷ್ಟೇ ಟೈಮಲ್ಲಿ ಹೇಳಬೇಕು, ಇಷ್ಟೇ ಏರಿಳಿತದಲ್ಲಿ ಹೇಳಬೇಕು, ಅದೆಲ್ಲ ಒಂದು ಬೆನಿಫಿಟ್ ಕೊಡುತ್ತೆ. ಅದನ್ನು ಮೀರಿದ್ದು ನಿಮ್ಮ ಭಾವನೆ. ಅದಕ್ಕೆ ಕೂಡ ಭಗವಂತನ ಪ್ರೀತಿಯಿಂದ ಭಾವನೆಯಿಂದ ನಿಮ್ಗೆ ಹೇಗೆ ಬರುತ್ತೋ ಅದಕ್ಕೆ ಅಲ್ವಾ ಬೇಡರ್ ಕಣಪ್ಪ ಮಾಂಸನೇ ಊಟ ಕೊಟ್ಟ. ಅವನೇನು ತಿಂತಿದ್ನೋ ಅದನ್ನೇ ಪ್ರೀತಿಯಿಂದ ತಿನ್ನಿಸ್ತಾ. ಅವನಿಗೆ ಒಲಿಲಿಲ್ವಾ ಶಿವ? ಅದೇ ರೀತಿ ನಮಗೂ ಕೂಡ ಭಗವಂತ ಭಾವಶುದ್ಧಿ ಇದ್ದರೆ ಭಗವಂತ ಒಲ್ದೇ ಒಲಿತಾನೆ. ಸೊ ನೀವು ಈ ಮಂತ್ರ ಉಚ್ಚಾರಣೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಪ್ರೀತಿಯಿಂದ ದೇವ್ರಿಗೆ, ನಿಮ್ಮ ಇಷ್ಟ ದೇವ್ರಿಗೆ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಪೂಜೆ ಮಾಡಿ.